ನಮಸ್ಕಾರ. ಇವತ್ತು 75 ಆಡ್ನ ಡೇ 5 ಬೆಳಗ್ಗೆದ್ದು ಫ್ರೆಶಪ್ ಆಗಿ ಸೈಕಲ್ ತೊಗೊಂಡು ಪಾರ್ಕ್ ಕಡೆ ಹೋದೆ. ಆಮೇಲೆ ಆನ್ ಮಾಡಿದೆ 52 ಸೆಟ್ ಪುಷಪ್ ಹೊಡೆದೆ. ಪುಷಪ್ ಹೊಡೆದಾದ್ಮೇಲೆ ಸ್ವಲ್ಪ ಲೆಗ್ ಪೇನ್ ಇತ್ತು, ಅದಕ್ಕೆ ಸ್ವಲ್ಪ ಲೆಗ್ ಸ್ಟ್ರೆಚಸ್ ಮಾಡ್ಕೊಂಡೆ. ಲೆಗ್ ಸ್ಟ್ರೆಚಸ್ ಮಾಡಿ 25ನ 4 ಸೆಟ್ಸ್ ಸ್ಪಾಟ್ ಹೊಡೆದೆ. ಆಮೇಲೆ 30 ಡಿಪ್ಸ್ ಹೊಡೆದು ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ವರ್ಕೌಟಲ್ಲಿ ಮುಗಿಸ್ಕೊಂಡು ಸೈಕಲ್ ತೊಗೊಂಡು ಮನೆಗೆ ಹೋದೆ. ಫ್ರೆಶಪ್ ಆಗಿ ನಾನು ಡೈಲಿ ಶೇಕ್ ಮಾಡ್ಕೊಂಡು ಹೋದೆ. ನನ್ನ ಫ್ರೆಂಡು ಆಫೀಸ್ಗೆ ಬಾಕ್ಸ್ ತೊಗೊಂಡು ಅವರಿಗೆ ಬಿಸಿಬೇಳೆ ಭಾತ್ನ ಪ್ರಿಪೇರ್ ಮಾಡಿದೆ. ಅದನ್ನೇ ತಿನ್ಕೊಂಡು ನಾನು ಆಫೀಸ್ಗೆ ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಫ್ರೆಂಡು ಮಾಡ್ಕೊಟ್ಟಿದ್ದೆ ಬಿಸಿಬೇಳೆ ಭಾತ್ನ ತಿಂದೆ. ಟೇಸ್ಟಲ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಆಫೀಸಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಮನೆ ಕಡೆ ರಿಟರ್ನ್ ಆದೆ. ಮನೆಗೆ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಜಿಮ್ ಕಡೆ ಹೊರಟೆ. ಇವತ್ತು ಜಿಮ್ಮಲ್ಲಿ ನಂದು ಬೈಸೆಪ್ಸ್ ವರ್ಕೌಟ್ ಇತ್ತು. ಬೈಸೆಪ್ಸಲ್ಲಿ ನಾನು ಸ್ಟ್ಯಾಂಡಿಂಗ್ ಡಂಬಲ್ ಕರ್, ಪ್ರೀಚರ್ ಡಂಬಲ್ ಕರ್, ಬೆಂಚ್ ಡಂಬಲ್ ಕರ್ ಹಾಗೂ ಸೀಟೆಡ್ ಕೇಬಲ್ ಕಲ್ ಮಾಡಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಬಾಡಿ ಕಂಡೀಷನ್. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕಡೆ ಹೋದೆ. ಮನೆಗೆ ಹೋಗಿ ಫ್ರೆಶಪ್ ಆಗಿ ಆಮೇಲೆ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ರಥದ 4 ಕುದುರೆಗಳು 4 ವೇದಗಳಿಗೆ ಸಮಾನ ಎಂದು ಹೇಳಲಾಗಿದೆ. ನಮ್ಮ ಶರೀರವು ರಥ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೇ 4 ಕುದುರೆಗಳು. ದೇಹವೆಂಬ ರಥ ಸನ್ಮಾರ್ಗದಲ್ಲಿ ನಡೆದರೆ ಪಾಂಡವರಂತೆ ನಾವು ವಿಜಯ ಪಡುತ್ತೇವೆ. ಆತ್ಮ ಸಾಕ್ಷಾತ್ಕಾರ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಬುಕ್ ಓದಿ ಆದಮೇಲೆ ನಾನು ಊಟ ಮಾಡಿದೆ. ಊಟ ಮಾಡಿ ನೀರು ಕುಡಿದು ನೀರಿನ ಟಾಸ್ಕ್ ಕಂಪ್ಲೀಟ್ ಮಾಡಿದೆ.